ನಾವು ಈಗ ತಾನೇ ಹೋಟೆಲ್ಗೆ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀರಿ. ಸೊ ಇವಾಗ ಇಲ್ಲಿಂದು 3:30 ಆಗಿದೆ. ನಮ್ಮ ಇಂಡಿಯಾ ಟೈಮ್ 1:30 ಆಲ್ಮೋಸ್ಟ್ ಆಗಿರುತ್ತೆ. 2.5 ಅವರ್ ಇಲ್ಲಿ ಫಾಸ್ಟ್ ಇದೆ ಟೈಮು. ಸೊ ಆ್ಯಕ್ಚುಲಿ ಅಲ್ಲಿ ನೀವು ನೋಡ್ಬೋದು. ಸೊ ಅದೇ ಟ್ವಿನ್ ಟವರು. ಸೊ ಅಲ್ಲಿಗೂ ಕೂಡ ಹೋಗ್ತೀನಿ. ಸೊ ನಿನ್ನೆ ಹೆಂಗೆ ನಾನು ಏರ್ಪೋರ್ಟ್ ಒಳಗಡೆ ಲಾಂಚ್ ಆಕ್ಸೆಸ್ ತೊಗೊಂಡೆ, ಅದೆಲ್ಲ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ಅಥಾರಿಟೀಸ್ ವಾರ್ನ್ ಮಾಡಿದ್ರು ವಿಡಿಯೋ ಮಾಡಬೇಡಿ ಅಂತ. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಕೋಲಾಲಂಪುರ್ಗೆ ನಾನು ಮಾರ್ನಿಂಗ್ 6ಗೇನೋ ಇಲ್ಲಿನ ಟೈಮ್ಗೆ ಲ್ಯಾಂಡ್ ಆದೆ. ಬಟ್ ನಾನು ಲ್ಯಾಂಡ್ ಆದಮೇಲೆ ಸೊ ನನ್ನ ಫೋನ್ ಚಾರ್ಜಿಂಗ್ ಇರಲಿಲ್ಲ. ಮತ್ತೆ ನಾನು Insta360 ಎಲ್ಲ ತೆಗ್ದು ಅಲ್ಲಿ ಅವರು ಚೆಕ್ ಇನ್ ಬ್ಯಾಗಲ್ಲಿತ್ತು Insta360. ಅಲ್ಲಿ ಚೆಕ್ ಇನ್ ಬ್ಯಾಗ್ ಎಮಿಗ್ರೇಷನ್ ಆಗೋವರೆಗೂ ಕೊಡಲ್ಲ. ಸೊ ಎಮಿಗ್ರೇಷನ್ ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋ ತೋರಿಸೋಣ ಅಂತ ನಮ್ಮ ಬ್ರದರ್ದು ಫೋನ್ ಇಸ್ಕೊಂಡ್ರೆ. ಸೊ ಇಮಿಗ್ರೇಷನ್ ಆಫೀಸರೇ ಬಂದು ಹೇಳಿದ್ರು, ವೈ ಆರ್ ರೆಕಾರ್ಡಿಂಗ್ ದ ವಿಡಿಯೋ ಅಂತೆಲ್ಲ ಬಂದು ಕ್ವಶನ್ಸ್ ಮಾಡಿದ್ರು. ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದೆಯಾ ಏನು ಅನ್ನೋದೆಲ್ಲ ಕೇಳಿದ್ರು. ಸೊ ಅದಕ್ಕೆ ಇವಾಗ ಇಲ್ಲಿ A to B ಇದೆ. ಸೊ ಮಧ್ಯಾಹ್ನ ಎಲ್ಲೂ ಆಚೆ ಕಡೆ ಪ್ಲ್ಯಾನ್ ಮಾಡ್ದಿರಾ ಅಲ್ಲಿಗೆ ಹೋಗಿ ತಿನ್ಕೊಂಡು ನೆಕ್ಸ್ಟು ನಮ್ಮ KL ಟವರ್ಗೆ ಹೋಗಿ ದೆನ್ ಅಕ್ವೇರಿಯಮ್ಗೆ ವಿಸಿಟ್ ಮಾಡಿ ಪವೆಲಿಯನ್ ಮಾಲ್ಗೆ ಹೋಗಬೇಕು. ಸೊ ಅದು ಏನಕ್ಕೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಪವೆಲಿಯನ್ ಮಾಲ್ಗೆ ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರ ಕಂಪ್ನೀಸ್ ವೆಹಿಕಲ್ಸ್ ಇಲ್ಲಿ ಇದೆ. ನಾವು ಇದು ಹೆಸರಿಗೆ ಫಾರಿನ್ ಅಂತ ಹೇಳ್ತಾ ಇದ್ದೀರಿ, ಬಟ್ ಫಾರಿನಲ್ಲಿ ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರ್ ವೆಹಿಕಲ್ಸು ತುಂಬ ಕಂಡು ಬಂತು. ಬಜಾಜ್ ಮತ್ತು ಟೊಯೋಟಾ ಇಲ್ಲಿ ಕ್ರಿಸ್ಟಾ ಇತ್ತು. ಸೊ ನಾನು ನೋಡಿದೆ, ತುಂಬ ಕ್ರಿಸ್ಟಾ ಅಂತ ಹೇಳ್ತಾ ಇದೆ ನೋಡಿ. ಅಲ್ಲಿ ಕ್ರಿಸ್ಟಾ ಸಿಗ್ನಲಲ್ಲಿ ನಿಂತಿದೆ, ನೋಡ್ಬೋದು ನೀವು. ಸೊ ಅದು ಕ್ರಿಸ್ಟಾ. ಸೊ ಇಲ್ಲಿ ಒಂದು ಮಾಲ್ ಇದೆ, ಇದ್ರೊಳಗೇನು ನೋಡೋಣ. ಬಟ್ ಇದ್ರೊಳಗೆ ಬರೀ ಬಟ್ಟೆ ಸಿಗುತ್ತೆ ಅಂತೆ. ಸೊ ನಾವು ಬಟ್ಟೆ ಇಲ್ಲಿರೋರು ಬಟ್ಟೆ ನಾವು ಹಾಕಲ್ಲ. ಸೊ ನನಗೆ ಅದು ವೇಸ್ಟ್ ಅನಿಸುತ್ತೆ. ಸೊ ಅದ್ರ ಬದಲು ಬೇರೆ ಬೇರೆ ಪ್ಲೇಸಸ್ ಕವರ್ ಮಾಡೋಣ. ಇಲ್ಲಿ ಚೈನಾ ಸ್ಟ್ರೀಟ್ ಇದೆ. ಸೊ ತಿಂದಾದ್ಮೇಲೆ ಮತ್ತೆ KL ಟವರ್ ಹತ್ರ ಮೀಟ್ ಆಗೋಣ. ಸೊ ಪ್ಲ್ಯಾನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಇವಾಗ ನಾವು ಇಲ್ಲಿ ಕ್ವಾಯಿನ್ ಚಾಯಿಂಗ್ ಹಾಂಗ್ ಅಂತ ಒಂದು ಸ್ಟ್ರೀಟ್ ಇದೆ. ಸೊ ಆ ಸ್ಟ್ರೀಟ್ಗೆ ವಿಸಿಟ್ ಮಾಡಿ, ಸೊ ಅಲ್ಲಿಂದ ಚೈನಾ ಟೌನ್ ಸ್ಟ್ರೀಟ್ ಇದೆ, ಅದನ್ನು ವಿಸಿಟ್ ಮಾಡಿ ಪವೆಲಿಯನ್ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ನಾವು ಆಲ್ಮೋಸ್ಟ್ ಆ ಸ್ಟ್ರೀಟ್ ಹತ್ರ ಬಂದಿದ್ದೀರಿ. ಸೊ ನೋಡ್ಬೋದು ಇಲ್ಲಿ ನೀವು KFC ಕೂಡ ಇಲ್ಲಿದೆ. ಆ್ಯಂಡ್ ಇಲ್ಲಿ ಒಂದೇನು ಇಷ್ಟ ಆಯ್ತಂದ್ರೆ, ಕಾರವರು ತುಂಬ ರ್ಯಾಶ್ ಆಗಿ ಏನು ಬಂದು ರೋಡ್ ಕ್ರಾಸ್ ಮಾಡ್ದಿರೋ ಅಂತ ಏನು ಮಾಡಲ್ಲ. ನಾವು ನಿಂತ್ಕೊಂಡಿದ್ದೀರಿ ಅಂದರೆ ಅವರೇ ಸ್ಲೋ ಮಾಡ್ತಾರೆ ರೋಡ್ ಕ್ರಾಸ್ ಮಾಡ್ಕೊಳ್ಳಿ ಅಂತ. ಸೊ ಇದು ನೋಡ್ಬೋದು ನೀವು ಮೆಟ್ರೋ ಮೇಲ್ಗಡೆ, ಇದರಲ್ಲೂ ಹೋಗೋಣ ಟೈಮ್ ಇದ್ರೆ. ಸೊ ನಾನು ನೋಡಿರೋವಂಥ ಪ್ಲೇಸಸ್ಸು, ಸೊ ರೂಮ್ ಹೆಂಗೆ ತೊಗೊಂಡಿದ್ದೀನಿ ಅಂದರೆ ಸೆಂಟರ್ ಆಫ್ ದಿ ಸಿಟಿ ಹಂಗೆ ತೊಗೊಂಡ್ಬಿಟ್ಟಿದ್ದೀನಿ. ಸೆಂಟರ್ ಆಫ್ ದಿ ಸಿಟಿಯಿಂದ ಎಲ್ಲ 7 ಮಿನಿಟ್ಸ್ 10 ಮಿನಿಟ್ಸ್ 11 ಮಿನಿಟ್ಸ್ ಹಂಗೆ ಇದೆ ನಾನು ನೋಡಿರೋ ಸ್ಪಾಟ್ಸ್ ಎಲ್ಲ. ಇಲ್ಲಿ ನಾವು ಮೇನ್ ಆಗಿ ಸೇಮ್ ನಮ್ಮದು ಚರ್ಚ್ ಸ್ಟ್ರೀಟ್ ಇದೆಯಲ್ಲ, ಸೊ ಆ ಥರನೇ ಇಲ್ಲಿ ಒಂದು ಸ್ಟ್ರೀಟ್ ಇದೆ. ಆ ಸ್ಟ್ರೀಟಲ್ಲಿ ಏನೇನೆಲ್ಲ ಸಿಗುತ್ತೆ, ಏನು ವೆರೈಟಿ ಸ್ಪೆಷಲ್ ಏನು ಅನ್ನೋದು ನೋಡೋಣ. ಇವಾಗ ನಾವು ರೋಡ್ ಕ್ರಾಸ್ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಇವರು ವೀಸಾ ಫ್ರೀ ಮಾಡಿರೋದೇ
ಇಲ್ಲಿಂದು ಒಂದು ಕಲ್ಚರ್ ಮತ್ತು ಇವ್ರದ್ದು ಒಂದು ಫೈನಾನ್ಷಿಯಲ್ ಬ್ಯಾಲೆನ್ಸಿಂಗ್ ಏನಿದೆ ಅದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ಇವರು ನಮಗೆ ವೀಸಾ ಫ್ರೀ ಕೊಡ್ತಾ ಇದ್ದಾರೆ. ಸೊ ಮೇನ್ ಇಲ್ಲಿ ಟ್ರಾಫಿಕ್ ರೂಲ್ 50-50 ಫಾಲೋ ಮಾಡ್ತಾರೆ. ಯಾರು 100% ಫಾಲೋ ಮಾಡೋ ಅಂಥವ್ರು ತುಂಬ ರೇರ್. ಸಿಗ್ನಲ್ ಇನ್ನು ರೆಡ್ಡಲ್ಲಿ ಇರುತ್ತೆ, ಮೂವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಸ್ಟ್ರೀಟ್ ನೀವು ನೋಡ್ಬೋದು, ಇದರಲ್ಲಿ ಆ್ಯಪಲ್ ಹೆಡ್ಫೋನ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಅದು ಲೋಕಲ್, ಅಷ್ಟು ಗೊತ್ತಿಲ್ಲದಿರೋವಂಥವ್ರು ಯಾರೂ ಇಲ್ಲ. ಸೊ ಬ್ಯಾಗ್ ಲೇಡೀಸ್, ಇದೆಲ್ಲ ಇಲ್ಲಿನ ಲೋಕಲ್ ಸಿಟಿ. ಸೊ ಇಲ್ಲಿ ನಿಮಗೆ ಚೀಪಿಂದ ಚೀಪ್ ಪ್ರೈಸ್ ಸಿಗುತ್ತೆ. ಬಟ್ ಬಾರ್ಗಿಂಗ್ ಮಾಡಬೇಕು. ಬಾರ್ಗಿಂಗ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳಿದ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಅವ್ರ ಪ್ರೈಸ್ ಬರೋವರೆಗೂ ಅವರು ಡೌನ್ ಮಾಡಲ್ಲ. ನೀವೆಷ್ಟು ಇದು ಮಾಡಿದ್ರೂ ಅವ್ರು ಕಡಿಮೆ ಮಾಡ್ಕೊಳಲ್ಲ. ಸೊ ಇಲ್ಲಿ ಎಲ್ಲ ಪರ್ಸು, ಆಪಲ್ ಹೆಡ್ಫೋನ್, ಇದು ಬಂದು ಲೋಕಲ್. ಬಟ್ ಪ್ಯಾಕಿಂಗ್ ಅದು ಕವರಿಂಗ್ ಎಲ್ಲ ನೋಡಿದ್ರೆ ಒರಿಜಿನಲ್ ಥರ ಇದೆ. ಸೊ ಇಲ್ಲಿ ಕಾಫಿ, ಚಾಕ್ಲೇಟ್ ಎಲ್ಲ ಇದೆ. देख ना 39 रिंगेट्स. तू करे आसो 50 बोलियास तू मैं 30 को पूछेंगे अगला खास में. ಅಲ್ಲ ನಾವು ಒಂದು ಕಡೆ ಶೂ ತೊಗೊಂಡು ಅಲ್ಲಿ ನಮ್ಮ ಬ್ರದರ್ ಅವರು 70 ರಿಂಗೇಟ್ಸ್ ಹೇಳಿದ್ರು. ನಮ್ಮ ಬ್ರದರ್ ಡೈರೆಕ್ಟ್ 50 ಅಂದ್ಬಿಟ್ರು. ಅವ್ರು ಓಕೆ ಅಂದ್ಬಿಟ್ಟು ಕೊಟ್ಟರು. ಬಟ್ ನಾನು 30 ಕೇಳೋಣ ಅಂದ್ಕೊಂಡೆ. ಸೊ ಇಲ್ಲಿ ಬಂದು ನೋಡಿ 39 ಇದೆ. ಕಡಿಮೆ ಮಾಡ್ಕೊತಾರೆ ಇಲ್ಲಿ, ಅದೇನಿಲ್ಲ. ಅವರು ಇದಕ್ಕಿಂತ ಚೀಪಾಗಿ ಎತ್ಕೊಂಡ್ಬಂದಿರ್ತಾರೆ. ಸ್ಟ್ರೀಟೇ ಕಂಪ್ಲೀಟ್ ಆಗೋಯ್ತು, ಏನು ತೊಗೊಂಡಿಲ್ಲ. ಸ್ಟ್ರೀಟ್ ಕಂಪ್ಲೀಟ್ ಆಗಿನೂ ಆಚೆ ಬಂದ್ಬಿಟ್ರಿ. ಬಟ್ ಏನು ತಗೊಂಡಿಲ್ಲ. ಸುಮ್ಮನೆ ಹೋದ್ರಿ, ಸುಮ್ಮನೆ ಬಂದ್ರಿ. ಲಾಸ್ಟ್ ಕಂಪ್ಲೀಟ್ ಆಗೋಯ್ತು, ಮೊಯ ಆಗೋಯ್ತು. ಯಾವುದೋ ಬಿಲ್ಡಿಂಗ್ ನೋಡಿದ್ರು ಏನಿದೆ ಅವನಜಿ, ಇಷ್ಟು ತಲೆ ಎತ್ತು ನೋಡಿದ್ರೂ ಅರ್ಧ ಕಾಣಿಸ್ತೈತೆ. ಇನ್ನು ಅದ್ರ ಮೇಲೆ ಎಷ್ಟೈತೋ ಅಲ್ಲಿ, ಅಲ್ಲಿಂದ ಬಿದ್ದರೆ ಏನಾಗ್ಬೋದು. ಅಲ್ಲೇ ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ಬಿಡ್ದು.